ಸಿ.ವಿ. ರಾಮನ್ ನಗರ ಕ್ಷೇತ್ರದ ಮರ್ಫಿ ಟೌನ್ ಹೊಯ್ಸಲ್ ನಗರ ವಾರ್ಡ್ನಲ್ಲಿ 31ನೇ ವಾರ್ಷಿಕ ಸೇಂಟ್ ಮೇರಿಯ ಹಬ್ಬವನ್ನು ಗುಡ್ ಶೆಫರ್ಡ್ ಚರ್ಚ್ನ ಪ್ಯಾರಿಷ್ ಪಾದ್ರಿ ರೆವರೆಂಡ್ ಫಾದರ್ ದೇವ ಸಗಾಯಂ ಪವಿತ್ರೀಕರಿಸಿದರು. ಈ ಸಂದರ್ಭದಲ್ಲಿ ಆಹಾರ ವಿತರಣೆ ನಡೆಯಿತು. ಮುಖ್ಯ ಅತಿಥಿ ಡಾ. ಯುನೋಸ್ ಜೋನ್ಸ್, ಶ್ರೀ ಪಿ. ಕುಮಾರ್, ಫುಟ್ಬಾಲ್ ಆಟಗಾರರಾದ ಶ್ರೀ ಗುಮೇಜ್, ಶ್ರೀ ಜಯವೇಲು, ಶ್ರೀ ದೀನಾ, ಶ್ರೀ ದಾಸ್ ಮತ್ತು ಇತರರು ಉಪಸ್ಥಿತರಿದ್ದರು. ಮುಖ್ಯ ಸಂಘಟಕರಾದ ಶ್ರೀರಾಜ್, ಮಹೇಶ್, ಡೇನಿಯಲ್, ಲಲ್ಲು, ಟೇಸಿಂಗ್, ಜಯಕುಮಾರ್, ರಾಮು, ವಾಸು, ವಿಜಯನ್, ಸಂತೋಷ್ ಮತ್ತು ರಾಜಣ್ಣ, ಶ್ರೀಮತಿ ಲಲಿತಾ, ಗಾಯತ್ರಿ, ಸುಮತಿ, ಅಂಜಲಿ, ಕಣ್ಣಗಿ ಮತ್ತು ಮಣಿ ಗಮನಾರ್ಹವಾಗಿ ಕೊಡುಗೆ ನೀಡಿದರು. ಭರತ್ ಕುಮಾರ್, ಫಿಲಿಪ್ ಅಲಂಕಾರಗಳಿಗೆ ಜವಾಬ್ದಾರರಾಗಿದ್ದರು. ಮಾಧ್ಯಮಗಳು ಎಲ್ಲಾ ಮನುಷ್ಯರಿಗೂ ತಾಯಾದವರು ಅಂತವ್ರ ಹತ್ರ ಪ್ರೀತಿಯಿಂದ ಎಲ್ಲ ಒಗ್ಗಟ್ಟಾಗಿದ್ರೆ ದೇವರು ಅಲ್ಲಿದ್ದಾರೆ. ಇಲ್ಲಿ ನೀವೇನ್ ಕೇಳ್ತೀರ ದೇವರು ಅದನ್ನ ಕೊಡ್ತಾರೆ. ಶಾಂತಿ, ಸಮಾಧಾನ, ಆರೋಗ್ಯ ಖಂಡಿತವಾಗಿರುತ್ತದೆ. ನಾನು ದೇವರನ್ನು ನಾನು ಪ್ರಾರ್ಥಿಸಿದ್ದೇನೆ, ನೀವು ಪ್ರಾರ್ಥಿಸಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಶ್ರೀರಾಮನಗರ ಕ್ಷೇತ್ರದ ಹೊಯ್ಸಳ ನಗರ ವಾರ್ಡ್ನ ಮರ್ಫಿ ಟೌನ್ನಲ್ಲಿ ನಾವೆಲ್ಲ ಸೇರಿದ್ವಿ. ಮಾತೆ ಮರಿಯಮ್ಮನವರ 35ನೇ ವರ್ಷದ ದಿನಾಚರಣೆ ಇವತ್ತು ಸ್ವಲ್ಪ ಲೇಟ್ ಆಗಿ ಆಚರಣೆ ಮಾಡ್ತೇವೆ. ನಮ್ಮ ಏರಿಯಾ ಜನರು, ಕಾಂಗ್ರೆಸ್ನವರು ಮಾತ್ರ ಅಲ್ಲ, ಬಿಜೆಪಿ ಅವರು, ಜೆಡಿಎಸ್ ನವರು ಎಲ್ಲರೂ ಸೇರ್ಕೊಂಡು ಈ ಹಬ್ಬನ ನಾವು ತುಂಬಾ ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ವೆರಿ ಸ್ಪೆಷಲಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲರೂ ಗೊತ್ತು, ಇಡೀ ಬೆಂಗಳೂರಲ್ಲಿ ನಮ್ಮ ಒಂದು ಇಟಾಲಿ ಟೀಮ್, ಬ್ರೆಜಿಲ್ ಟೀಮ್ ಅಂದ್ರೆ ನಮ್ಮ ಫುಟ್ಬಾಲ್ ಟೀಮ್ ಎಲ್ಲ ಇಲ್ಲಿ ಇರ್ತದೆ ಯಾವಾಗಲೂ. ನೋಡಿ, ITHL, ಟೆಲಿಕಾಮ್ ದೊಡ್ಡ ದೊಡ್ಡ ಪ್ಲೇಯರ್ಸ್ ನಮ್ಮಲ್ಲಿ ಎಲ್ಲರೂ ಸೇರಿರ್ತಾರೆ. ನಮ್ಮ ದೀನಾ ಸರ್, ಮಸ್ಟಫಲ್ ಬೋಮ್ ಸರ್, ನಮ್ಮ ಸೇವೆಲು ಸರ್, ಇನ್ನು ಸುಮಾರು ಜನ. ನಾವೆಲ್ಲ ರಾಜಕಾರಣಿಗಳು ಮಾಮೂಲಿ ಎಲ್ಲ ನಮ್ಮನ್ನೆಲ್ಲ ಟಿವಿಲಿ ನೋಡಿರ್ತೀರಾ, ಮತ್ತೆ ಪೇಪರ್ ನೋಡಿರ್ತೀರಾ. ಇವತ್ತು ದೊಡ್ಡ ವಿಶೇಷದ ದಿನ ಏನಂದ್ರೆ ನಮ್ಮ ಫುಟ್ಬಾಲರ್ಸ್ ಎಲ್ಲರೂ ಇಲ್ಲಿ ಬಂದು ನಮ್ ಜೊತೆ ಸೇರ್ಕೊಂಡು ಈ ಹಬ್ಬನ ಮಾಡ್ತಾ ಇರೋದು. ಒಂದು ನಮ್ಮ ಅತ್ಯುನ್ನತವಾದ ಒಬ್ಬ ಸಹೋದರನ ಕಳ್ಕೊಂಡಿದೀವಿ, 1 ವರ್ಷನೂ ಆಗಿಲ್ಲ. ಕುಮ್ರೇಶ್ ಅಂತ ಇಲ್ಲಿ ಯಾವಾಗ್ಲೂ ಈ ದೇವಸ್ಥಾನ ನಡೆಸ್ತಾ ಇದ್ವಿ. ಕುಮ್ರೇಶ್ ಇವತ್ತಿಲ್ಲ ನಮ್ ಜೊತೆ, ಅವರು ಫ್ಯಾಮಿಲಿ ಎಲ್ಲ ಇದ್ದಾರೆ. ಅವ್ರ ಫ್ಯಾಮಿಲಿಗೆ ನಾವು ಸಾಂತ್ವನ ಹೇಳ್ತೀವಿ. ಅದೇ ತರದಲ್ಲಿ 1 ವರ್ಷನೂ ಇನ್ನೂ ಆಗಿಲ್ಲ. ಆ ದೇವ್ರೆ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ಶಕ್ತಿ ಕೊಡ್ಬೇಕು. ಅವರೊಬ್ಬ ಅರ್ನಿಂಗ್ ಮೆಂಬರ್. ಮತ್ತೆ ಈ ದೇವಸ್ಥಾನ ಅವರೇ ಕಟ್ಟಿ 30 ವರ್ಷದಿಂದ ನೋಡ್ಕೊಂತ ಇದ್ವಿ. ಮತ್ತೆ ಈ ಸಮಯದಲ್ಲಿ ಮಾತೆ ಮರಿಯಮ್ಮನವರು ಎಲ್ಲಾರನ್ನು ಆಶೀರ್ವಾದ ಮಾಡ್ಬೇಕು ಅಂತ ಈ ಸಮಯದಲ್ಲಿ ಹೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.